ಅಂದಾಜು 60 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇದೇ ವೇಳೆ ಶಾಸಕರಾದ ವೆಂಕಟ ಶಿವಾರೆಡ್ಡಿ ಮಾತನಾಡಿ, ರೋಣೂರು ಹೋಬಳಿಯ ಮೇಲೆ ನನಗೆ ಮೊದಲಿನಿಂದಲೂ ವಿಶೇಷ ಅಭಿಮಾನವಿದ್ದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು. ಇಂದು ರೋಣೂರಿನಲ್ಲಿ ನಡೆದ ರಸ್ತೆ ಕಾಮಗಾರಿ ಪೂಜೆ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಭಾಗದ ಕೆರೆಗಳ ಹೂಳೆತ್ತುವಿಕೆ ಮತ್ತು ಕಾಲುವೆಗಳ ದುರಸ್ತಿ ಕಾರ್ಯಗಳು ಈಗಾಗಲೇ ಚಾಲ್ತಿಯಲ್ಲಿವೆ. ಪ್ರತಿ ಹಳ್ಳಿಗಳಲ್ಲೂ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ರೋಣೂರಿನಲ್ಲಿ ಪ್ರಸಿದ್ಧ ದೇವಸ್ಥಾನದ ಸುತ್ತಮುತ್ತ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುವುದು. ಈ ಕಾಮಗಾರಿಯು ಇಂದಿನಿಂದಲೇ ಪ್ರಾರಂಭವಾಗಿದ್ದು ಮುಂದಿನ 8 ರಿಂದ 10 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಗ್ರಾಮಸ್ಥರ ಬೇಡಿಕೆಯಂತೆ ದೇವಸ್ಥಾನಕ್ಕೆ ಭವ್ಯವಾದ ರಾಜಗೋಪುರ ನಿರ್ಮಿಸುವ ಯೋಜನೆಯನ್ನ ಹೊಂದಿದ್ದು ವೆಂಕಟರಮಣ ಸ್ವಾಮಿಯ ಕೃಪೆಯಿಂದ ಶೀಘ್ರದಲ್ಲೇ ಈ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಭಕ್ತಾದಿಗಳು ಅನುಭವಿಸುತ್ತಿರುವ ತೊಂದರೆಯನ್ನ ಗಮನಿಸಿ ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ದೇವಸ್ಥಾನದ ಆವರಣಕ್ಕೆ ಆಹ್ವಾನಿಯಂತ್ರಿತ ಎಸಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುವುದು ಭರವಸೆ ನೀಡಿದ್ರು. ಈ ಹಿಂದೆ ತಾವು ಮೊದಲ ಬಾರಿಗೆ ಶಾಸಕರಾದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ವಜ್ರ ಕವಚ ಮಾಡಿಸಿದ್ದನ್ನು ಅವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರು. ರೋಣೂರು ಹೋಬಳಿಯ ಪ್ರಗತಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ತಾವು ಸಿದ್ಧರಿದ್ದು ಈ ಭಾಗದ ಜನರ ಕಷ್ಟ ಸುಖಗಳಲ್ಲಿ ಯಾವಾಗಲೂ ಜೊತೆಗಿರುವುದಾಗಿ ಅವರು ಪುನರುಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರೋಣೂರು ಮೇಲೆ ಮೊದಲಿನಿಂದಲೂ ಕೂಡ ನನಗೆ ಅತ್ಯಂತ ಅಭಿಮಾನ. ರೋಣೂರು ಹೋಬಳಿ ಮೇಲೆ ಇವಾಗ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕು ಎಲ್ಲ ಕೂಡ ಇಲ್ಲಿ ಮಾಡೋದಕ್ಕೆ ನಾನು ತಯಾರಿದ್ದೇನೆ, ಮಾಡ್ತಾ ಇದ್ದೇನೆ. ಈಗಾಗಲೇ ಕೆರೆ ಕಾಲುವೆಗಳು ಮಾಡ್ತಾ ಇದ್ದೇನೆ, ಅಚ್ಚುಕಟ್ಟು ಕಾಲುವೆಗಳು ಮತ್ತು ಕಾಂಕ್ರೀಟ್ ರೋಡ್ಸ್ ಎಲ್ಲ ಊರುಗಳಲ್ಲಿ ಕಾಂಕ್ರೀಟ್ ರೋಡ್ಸನ್ನು ಮಾಡ್ತೇನೆ. ಇವತ್ತು ಪ್ರಥಮವಾಗಿ ಏನಿಲ್ಲ, ಈ ನಮ್ಮ ದೇವಸ್ಥಾನಕ್ಕೆ ಸುಮಾರು 50 ಲಕ್ಷ ವತಿಯಿಂದ ಇವತ್ತು ದೇವಸ್ಥಾನ ಸುತ್ತಲೂ ಕಾಂಕ್ರೀಟ್ ರೋಡನ್ನು ಅಳವಡಿಸ್ತಾ ಇದ್ದೇವೆ. ಇವತ್ತು ಪ್ರಾರಂಭ ಮಾಡಿ ಒಂದು 8 ಡೇಸಲ್ಲಿ ಪೂರ್ಣಗೊಳಿಸ್ತಾರೆ, 8-10 ಡೇಸ್. ಮತ್ತೆ ಈ ಊರಿಗೆ ಏನು ಅನುಕೂಲಗಳು ಬೇಕೋ ಎಲ್ಲ ಕೂಡ ಮಾಡಿಕೊಡ್ತೇನೆ. ರಾಜಗೋಪುರದ್ದು ಎಸಿ ಬಿಡಿ ಪಾಪ ಜನರ ಒಂದು ಪಾಪ ಕಷ್ಟವನ್ನು ನೋಡಿಬಿಟ್ಟು ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಈ ಫೆಸ್ಟಿವಲ್ ಬರುತ್ತಲ್ಲ ಹಬ್ಬಗಳು, ಆ ಸಂದರ್ಭದಲ್ಲಿ ಫಂಕ್ಷನ್ಸ್ ಆಗುವಾಗ ಹೆಣ್ಮಕ್ಳು ಪಾಪ ಅಕ್ಕಂದರು ತಾಯಿಯಂದರು ಅಂತ ಒಂದು ನೋಡೋದಕ್ಕೆ ನನಗೆ ನೋವಾಯಿತು, ಬೆವರು ಸುರಿಸ್ಕೊಂಡು. ಅದಕ್ಕೋಸ್ಕರ ನಾನು ಸ್ವಂತ ಎಸಿಯನ್ನು ಹಾಕ್ಸಿದ್ದೇನೆ. ರಾಜಗೋಪುರದ್ದು ಅಲ್ಲ, ಗೋಪುರದ್ದು ಬೇಕು ಅಂತ ಕೇಳಿದ್ದಾರೆ. ಅದನ್ನು ದೇವರ ಆಶೀರ್ವಾದ, ವೆಂಕಟರಮಣ ಸ್ವಾಮಿ ಆಶೀರ್ವಾದ. ಮೊದಲು ಕೂಡ ನಾನು ಪ್ರಥಮವಾಗಿ MLA ಆದಾಗ ವಜ್ರಕವಚ ಮಾಡಿಸಿದ್ದೆ. ಮೊದಲಿಂದಲೂ ನನಗೆ ಈ ದೇವಸ್ಥಾನದ ಮೇಲೆ ಅಭಿಮಾನ, ಊರಿನ ಮೇಲೆ ಅಭಿಮಾನ, ಹೋಬಳಿ ಮೇಲೆ ಅಭಿಮಾನ ಇದೆ.